ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಬಂದು ನೋಡಿದ ಸಿನಿಮಾ. ಅದೇ ವೈಬ್, ಅದೇ ಒಂದು ಕೂಗಾಟ, ಕಿರ್ಚಾಟ, ಕಾಯಿನ್ ಎಸೆದಿರ್ಬೋದು, ಪಟಾಕಿ ಹೊಡೆಯೋದಿರ್ಬೋದು, ಅಪ್ಪು ಅಪ್ಪು ಅಂತ ಕೂಗೋದು, ಅದೇ ನೋಡಿದಂಗೆ ನನಗೆ ಮತ್ತೆ 2010ಗೆ ಹೋದಂಗೆ ಫೀಲ್ ಆಗೋಯ್ತು. ಸಖತ್, ಅದು ಮಾತಲ್ಲಿ ಹೇಳೋಕ್ಕಲ್ಲಮ್ಮ, ಅದು ಅನುಭವಿಸ್ಬೇಕು, ಬಂದೆಲ್ಲರೂ ಆ ಸ್ಕ್ರೀನಲ್ಲಿ ಅನುಭವಿಸ್ಬೇಕು. ಅವ್ರನ್ನ ಮತ್ತೆ ಆ ಒಂದು ಡಾನ್ಸು, ಆ ಫೈಟ್ಸು, ಆ ಪರ್ಫಾರ್ಮೆನ್ಸು, ಆ ಬಾಡಿ ಲ್ಯಾಂಗ್ವೇಜ್, ಅವ್ರ ಜೊತೆ ಬೇರೆ ಕಲಾವಿದರು ರಂಗಣ್ಣ ಸರ್ ಇರ್ಬೋದು, ಸೌಭ್ರಾಜ್ ಸರ್ ಎಲ್ಲರೂ. ನನಗೆ ಯಾಕಂದರೆ ಫಸ್ಟ್ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದು ಸಿನಿಮಾಗೆ, ಫೈಟ್ಸ್ ಇರ್ಬೋದು, ಸಾಂಗ್ಸ್ ಎಲ್ಲ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗಿ ತುಂಬ ಕಥೆಗಳಿದೆ ಮಾಮೂಲು. ಒಳ್ಳೆ ಇದು ಎಲ್ಲಿ ನಮ್ಮ ಸಪೋರ್ಟ್ ಗಾರ್ಡನ್ ಶೂಟ್ ಮಾಡಿದ್ದು, ರಾಕೆಟ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದು ಎಲ್ಲ ಸಿನಿಮಾ ನೋಡ್ತಾ ಎಲ್ಲ ಅದೇ ರೀಕಲೆಕ್ಟ್ ಆಗ್ತಾಯಿತ್ತು. ಅಲ್ಲಿ ಸಿನಿಮಾ ನೋಡೋದು ಒಂದು ನನ್ನ ತಲೆಯಲ್ಲಿ ಒಂದು ಸಿನಿಮಾ ನೋಡ್ತಾಯಿತ್ತು. ಸಿನಿಮಾ ನೋಡಬೇಕಾದ್ರೆ ಎಲ್ಲ ನಮ್ಮ ಶೂಟಿಂಗ್ ಹೋಗಿದ್ದೆಲ್ಲ ತಲೆ ಹಂಗೆ ಫ್ಲ್ಯಾಶ್ ಆಗ್ತಾಯಿತ್ತು. ನಂತರ ರಿಲೀವ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಬರ್ತಡೇ ಹತ್ತಿರ ಬಂದಿತ್ತು, ನಾಡಿದ್ದು ಮಾಮೂಲು ದೊಡ್ಡ ತಯಾರಿ ಅಲ್ಲಿ ಪೂಜೆ ನಡೀತದೆ, ಕೇಕ್ ಕಟ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ, ಅನ್ನದಾನ ಇರುತ್ತೆ. ಅವರ ಒಂದು ಹತ್ರ ಬೇಜಾರು ಏನಂದರೆ ಅದರ ಬೇಜಾರಾಗುತ್ತೆ ಅಷ್ಟೇ. ಈಗ ನೋಡ್ಕೊಂಡ್ಬಂದ್ಬಿಟ್ಟು ಇನ್ನೂ ಮಾತಲ್ಲಿ ಹೇಳೋಕ್ಕಲ್ಲ, ಮತ್ತೆ ತಲೆ ಕೆಟ್ಟು. ಸೊ ಸಾರಿ. ಮಾಮೂಲು ಜೊತೆ ಅದು ನಮ್ದು ಹೆಂಗಂದರೆ ಮೂವಿ ಮುಗಿದ ತಕ್ಷಣ ಮಾಮೂಲು ಮನೆಗೆ ಹೋಗ್ಬಿಟ್ಟು ಒಂದು ಕೇಕ್ ಕಟ್ ಮಾಡೋದು, ಒಂದು ಇದು ಎನಿ ಮೂವಿ, ಯಾವುದೇ ಮೂವಿ ಆಗಲಿ ಮಾಮೂಲು ಮನೆಗೆ ಕೇಕ್ ಕಟ್ ಮಾಡ್ತೀವಿ. ಸೊ ಅದು ಒಂದು ಮಾಡೋಕ್ಕಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಸೊ ಅದು ಮಾಡ್ತೀವಿ. ಎವ್ರಿ ಮೂವಿ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಒಂದು ದೊಡ್ಡ ಕೇಕ್ ತೊಗೊಂಡು ಮಾಮೂಲಿ ಮಾಡ್ತೀವಿ. ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊಳೋದು, ಅದು ಯಾವಾಗಲೂ ಮಾಡ್ತೀವಿ. ಸೊ ಅದೊಂದು ಬೇಜಾರು. ಫ್ಯಾನ್ಸಿಂದಲೇ ಅವ್ರು ಮಾಡಿದ್ರೆ ನಮ್ಮ ಕುಟುಂಬದವರು, ಅವ್ರು ಮಾಡಿದ್ರೆ ನಾವು ಕುಟುಂಬದವ್ರು ಮಾಡ್ತೀನಿ ಲೆಕ್ಕ. ಸೊ ಅಭಿಮಾನಿ ದೇವರುಗಳು ಅವ್ರನ್ನ ಇಷ್ಟಪಡೋರು ಏನು ಮಾಡ್ತಾರೋ ನಾವು ಅವ್ರ ಪರವಾಗಿ ಯಾವಾಗಲೂ ಇರ್ತೀವಿ, ಅವ್ರ ಜೊತೆನೇ ಇರ್ತೀವಿ. ಅವ್ರ ಕಡೆ ಅವ್ರ ಸೆಲೆಬ್ರೇಷನ್ ನೋಡಿ ನಮ್ಗೆ ಖುಷಿ ಆಗುತ್ತೆ ಅಷ್ಟೇ. ಮಾಮ ಇಲ್ಲೇ ಇದ್ದಾರೆ ಅಂತ ನಮ್ಗೊಂದು ಫೀಲಿಂಗ್. ಅಮ್ಮ ಹೇಳ್ತಾ ಇದ್ರು, ಪ್ರತಿಯೊಂದು ಹಾಡು ಬರುವಾಗ ಅಥವಾ ಏನೋ ನೋಡಿದಾಗ ಟಿವಿಲಿ ಇಮಿಡಿಯೇಟ್ ಫೋನ್ ಮಾಡ್ತಿದ್ದೆ ಅಪ್ಪುಗೆ. ಹೌದು, ನನಗೆ ನಾನು ಅದು ನೆನೆಸ್ಕೊಂಡ್ರೆ ಮತ್ತೆ ಒಂಥರ ಮೈ ತುಂಬ ಬೇಜಾರಾಗುತ್ತೆ. ಬಟ್ ಅದೇನೋ ಈ ಸೆಲೆಬ್ರೇಷನ್ ನೋಡಲಿದ್ದೀವಲ್ಲ, ಸೊ ಹಿಂಗೆ ಅದೇನೋ ಖುಷಿ. ಅವ್ರು ನೋಡಿದಾಗ ಸ್ಕ್ರೀನ್ ಮೇಲೆ ಗೊತ್ತಿಲ್ಲದೆ ಕಣ್ಣಾಗ ನೀರು ಬರುತ್ತೆ. ಅವ್ರು ನೋಡಿದಾಗ ಆ ಕಿರ್ಚಾಟ ಬಂದಾಗ ಅದು ಮಾತಲ್ಲಿ ಹೇಳೋಕ್ಕೆ ಮಾಡ್ತಾರೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಜನಗಳಿಗೆ ಅವನ ಮೇಲಿದೆ. ಇವತ್ತು ನಾವೇನೇ ನೋಡ್ತಿದ್ರು ಅವರಿಂದಲೇ ಇದಾಗಿರೋದು. ಅವನಿಗೆ ಮೊದಲನೇ ಸಲ ರಿಲೀಸ್ ಆದಾಗ ಎಷ್ಟು ಜನ ಅವನಿಗೋಸ್ಕರ ಈ ಪಿಕ್ಚರ್ ಹೀಗೆ ಯಾಕಂದ್ರೆ ಅವ್ನು ಯಾವಾಗಲೂ ಹೇಳಿದ್ದಾನೆ ಅವನ ಇಂಟರ್ವ್ಯೂಲ್ಲಿ, ನಾನು ಪಿಕ್ಚರ್ ಮಾಡಿದ್ರೆ ಇವನೇನೋ ಬೇರೆ ಮಾಡ್ತಾನೆ ಅಂತಲೇ ಜನ ಬಂದು ನೋಡೋದು, ಅದಕ್ಕೋಸ್ಕರ ನಾನು ಕಷ್ಟಪಡ್ತೀನಿ ಅಂತ. ಸೊ ಅವ್ನು ಪಟ್ಟಿರೋ ಕಷ್ಟಕ್ಕೆ ಅದು ಯಾವತ್ತೂ ಜನ ಅವನಿಗೆ ಅದೇ ಥರ ವೆಲ್ಕಮ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ. ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತಲೇ ಶುರು ಆಗುತ್ತೆ. ಸೊ ನಿಮ್ಮ ಹೆಸರು ಇದೆ ಅಲ್ಲಿ, ಅದ್ರ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ? ಅದು ಆ್ಯಕ್ಚುಲಿ ನಮ್ಮ ತಾಯಿದು, ನಮ್ಮ ತಂದೆ ತಾಯಿ ಇಟ್ಟಿದ್ದು ಹೆಸರು ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ. ಅದು ಶುರು ಮಾಡಿದ್ದು ನನ್ನ ಸೌಭಾಗ್ಯ ನೋಡಿ, ನನ್ನ ಹೆಸರಿಂದ ಮಾಡಿದ್ದು. ಇವತ್ತವರೆಗೂ ನಾನು ಅದನ್ನು ಕೇಳ್ತಾನೇ ಇರ್ತೀನಿ, ನಮ್ಮ ಪ್ರೊಡಕ್ಷನ್ನು ಪೂರ್ಣಿಮಾ ಪ್ರೊಡಕ್ಷನ್ ಅಂತ. ಸೊ ಅದು ನನಗೆ ದೊಡ್ಡ ಹೆಮ್ಮೆನೇ. ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಹೋಗೋವರೆಗೂ ಆ ಹೆಸರು ನಮ್ಮ ಪ್ರೊಡಕ್ಷನಲ್ಲಿ ಇದ್ದೇ ಇರುತ್ತೆ. ಮಾರ್ಚ್ 17 ಅವ್ರ ಹುಟ್ಟುಹಬ್ಬ ಕೂಡ ಹೌದು. ಒಂದು ದೊಡ್ಡ ಗಿಫ್ಟ್ ಸಿಕ್ತು ಅಭಿಮಾನಿಗಳಿಗೆ. ಖಂಡಿತ ಅದು ಅವ್ರಿಗೆ ಗಿಫ್ಟ್ ಅಲ್ಲ, ಇದು ನಮಗೆ ಗಿಫ್ಟ್. ಯಾಕಂದ್ರೆ ನಮ್ಗೆ ಮತ್ತೆ ಇದನ್ನೆಲ್ಲ ನೋಡೋಕ್ಕೆ ಸಿಗ್ತಿದೆಯಲ್ಲ. ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಾನೇ ಒಂದು ವಾರದಿಂದ. ಯಾವಾಗ ಹೋಗ್ತೀನೋ ಥಿಯೇಟ್ರಿಗೆ ಅಂತ. ಯಾಕಂದ್ರೆ ನಾನು ಅವನ ಸಿನಿಮಾನೇ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಿರೋದು, ಅಪ್ಪುದು. ಇಡೀ ನಮ್ಮ ರಾಘು ಆಗಲಿ ಶಿವಣ್ಣ ಆಗಲಿ ಎಲ್ಲರ ಪಿಕ್ಚರ್ಗಿನ್ನ ಹೆಚ್ಚಾಗಿ ನಾನು ಅಪ್ಪು ಸಿನಿಮಾನೇ ಬಂದು ಥಿಯೇಟ್ರಲ್ಲಿ ನೋಡೋದು. ಸೊ ಇವತ್ತು ನಾನು ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇನ್ನೊಂದು ನಿಮ್ಮ ಮಗಳ ಸಿನಿಮಾ ಕೂಡ ರಿಲೀಸ್ ಆಯಿತು. ಸೊ ಮಗಳು ಕೂಡ ಇಲ್ಲೇ ಇದ್ದಾರೆ. ನಮ್ಗೆ ಅದು ಕಾಣಿಸ್ತಿದೆ ಪ್ರೀತಿ ಅಮ್ಮ. ಅವಳಿಗೆ ಅವ್ರ ಮಾಮನ ಪಿಕ್ಚರ್ ಫಸ್ಟು ನೋಡಿಬಿಡ್ಬೇಕು. ಖಂಡಿತ ಅವಳ ಫಿಲಿಮ್ ಮೇಲೆ ಅವಳಿಗೆ ಆ ಒಂದು ಇದು ಇದ್ದೇ ಇದೆ. ಈಗ ತಕ್ಷಣ ಹೋಗ್ತಾಳೆ. ಆದರೆ ಅವಳಿಗೇನಂದರೆ ಅವ್ರ ಮಾಮನ ಪಿಕ್ಚರ್ ಅಂದ ತಕ್ಷಣ ಮನಸ್ಸಲ್ಲಿ ಏನೇ ಆಗಲಿ ನಾವು ಹೇಳ್ಕೊಡೋದಲ್ಲ, ಅವ್ರಿಗೆ ಮನಸ್ಸಲ್ಲೇ ಬಂದುಬಿಡುತ್ತೆ. ಅದೆಲ್ಲ ನಮ್ಮ ಮೊದಲು ಮಾಮನ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಹೋಗ್ತಿದ್ದೀವಿ ಅಂತ. ಅದು ಒಂದು ಅವಳ ಪಿಕ್ಚರ್ ಇವತ್ತು ಹೈರೆನ್ಸಿಗೆ ರಿಲೀಸ್ ಆಗಿದೆ. ಅವಳಿಗೆ, ಅನೂಪ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಯಾವ ದಾರಿಲಿ ಅಪ್ಪು ನಡ್ಕೊಂಡು ಹೋಗಿದ್ದಾನೋ, ಅಂದರೆ ಅವ್ನು ನಮ್ಮ ತಂದೆ ದಾರಿಲಿ ನಡ್ಕೊಂಡು ಹೋಗಿದ್ದಾನೋ ಅದೇ ದಾರಿಲಿ ಎಲ್ಲ ಮಕ್ಕಳು ನಡೀಲಿ ಅಂತ ನಾನು ಹೇಳ್ತೀನಿ. ಅಮ್ಮ, ಅವತ್ತೆಲ್ಲಿ ನೋಡಿದ್ರಿ ನೀವು ಜಾಕಿನ? ಏನಾದ್ರು ನೆನಪು ಶೇರ್ ಮಾಡ್ಬೋದು? ಇದೇ ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ, ಅಲ್ಲೇ ನೋಡಿದ್ದು ಸಿನಿಮಾ.
ಅಪ್ಪುದು ಫಸ್ಟು. ನಾನು ಅದಲ್ಲದೆ ನಾನು ನಮ್ಮ ತಾಯಿ ಜೊತೆ ನಮ್ಮ ತಾಯಿಗೋಸ್ಕರ ಒಂದು ಶೋ ಮಾಡಿಸಿದ್ವಿ. ನಮ್ಮ ತಾಯಿ ತುಂಬ ಇಷ್ಟಪಟ್ಟು ನೋಡಿದ ಸಿನಿಮಾ ಜಾಕಿ. ಅವ್ರಿಗೆ ಹುಷಾರಿರಲಿಲ್ಲ ಸ್ವಲ್ಪ, ಆದರೂ ಅವನಿಗೋಸ್ಕರ ಪಿಕ್ಚರ್ ನೋಡಬೇಕಂತ ಬಂದಿದ್ದರು. ಅವತ್ತು ನನಗಿನ್ನೂ ನೆನಪಿದೆ, ಸರೋಜದೇವಿ ಆಂಟಿ, ಜಯಂತಿ ಆಂಟಿ, ಅನುಪ್ರಭಾಕರ್ ಅವರು ಎಲ್ಲರೂ ಬಂದಿದ್ದರು. ಅಮ್ಮನ ಜೊತೆ ಕೂತ್ಕೊಂಡು ನಾವು ಪಿಕ್ಚರ್ ನೋಡಿದ್ವಿ. ಅವಳ ಅಮ್ಮ ಎಸ್ಪೆಷಲಿ ಅಮ್ಮನಿಗೆ ಯಕ್ಕರಾಜ ರಾಣಿ ಸಾಂಗು ತುಂಬ ಇಷ್ಟ. ಅವರು ಯಾವಾಗಲೂ ಎಂಜಾಯ್ ಮಾಡೋರು ಆ ಹಾಡನ್ನ. ಅಪ್ಪುನ ಆ ಥರ ನೋಡಿದ್ದೆ ಅವ್ರಿಗೊಂದು ಖುಷಿ. ಆ ಟೈಮಲ್ಲಿ ಅಪ್ಪು ಸರ್ ಹತ್ರ ನೀವು ಈ ಸಿನಿಮಾ ನೋಡಿ ಏನು ಹೇಳಿದ್ರಿ, ಅದನ್ನೇನಾದ್ರೂ ನೆನಪು ಮಾಡ್ಕೊಬೋದಾ ಅಂತ ಹೇಳಿ? ನಾನು ಯಾವಾಗಲೂ ಅಪ್ಪುಗೆ ಅವ್ನ ಸಾಂಗ್ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ, ನೋಡಿದ ತಕ್ಷಣ ಫೋನ್ ಮಾಡ್ತೀನಿ. ಈಗ ನೋಡಿದೆ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ಯಾ ಹಾಗೆ. ಯಾವಾಗ ನಾವು ಮಾಡಿದಾಗಲೂ ಅವನಿಗೆ ಒಂಥರ ಸಂಕೋಚ, ನಾಚಿಕೆ ಅವನಿಗೆ. ಯಾವಾಗಲೂ ಅವ್ನು ಯಾವತ್ತೂ ನಾನು ಮಾಡಿದೆ, ನಾನು ಹಿಂಗೆ ನನಗೆ ಹಂಗೆ ಅಂತ ಹೇಳಿದ್ದಿಲ್ಲ. ನಾವು ಹೇಳಿದ್ರು ಕೂಡ ಅಷ್ಟೇ ನಾಚಿಕೊಂಡು ಸಂಕೋಚದಿಂದ, ಹೌದಾ ನಿಮ್ಗೆ ಇಷ್ಟ ಆಯಿತಾ, ರಿಲೀಸ್ ಆಗಲಿ ಫಸ್ಟು, ಜನ ಏನಂತಾರೆ ನೋಡೋಣ ಅಷ್ಟೇ. ಇವತ್ತು ಹಾಡುಗಳು ನೋಡುವಾಗ ಅಥವಾ ಸಿನಿಮಾಗಳು ನೋಡುವಾಗ, ಟಿ ವಿಲೆಲ್ಲ ನೋಡುವಾಗ ಏನು ಫೀಲ್ ಆಗುತ್ತೆ ನಂಗೆ ತುಂಬ ಅಂದರೆ ಅವತ್ತು ಕಾಲ್ ಮಾಡ್ತಿದ್ರಿ, ಈಗ ಆ ಥರ ಫೀಲ್ನ ಹಂಚ್ಕೊಳ್ಳೋದಾದರೆ? ಈಗ ಆ್ಯಕ್ಚುಲಿ ನಾನು ಒಂದು ವಾರದಿಂದ ಸ್ವಲ್ಪ ಬೇಜಾರಲ್ಲೂ ಇದ್ದೀನಿ. ನನಗೆ ಹೇಳೋಕ್ಕಾಗ್ತಿಲ್ಲ. ನಮ್ಮ ಸೂರ್ಯ ಅವರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಸಿನಿಮಾ ಕೊಟ್ಟಿದ್ದಾರೆ. ಮುಂಬೈ ಶೋನಲ್ಲೆಲ್ಲ ಫುಲ್ಲು ಶೋಗಳು. ಸೊ ಒಂದು ರೀತಿ ಅಂದರೆ ಎಮೋಷನಲ್ ಜೊತೆಗೆ ಖುಷಿನೂ ಆಗುತ್ತೆ. ಅಂದರೆ ಯಾವತ್ತೇ ಇದ್ರೂ ಅಪ್ಪ ಪ್ರೈಸ್ ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ. ನನ್ನ ತಮ್ಮನ್ನ ಅಭಿಮಾನಿಗಳು ಬದುಕಿಸ್ಕೊಂಡಿದ್ದಾರೆ, ಅವ್ರನ್ನ ಉಳಿಸ್ಕೊಂಡಿದ್ದಾರೆ, ಅರ್ಧದಲ್ಲಿ ಬದುಕಿಸ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ನು ಎಲ್ಲೂ ಇಲ್ಲೇ ಇದೆ. ಒಬ್ಬ ಅಭಿಮಾನಿಗಳು ತೆಗೆದು ನೋಡಿ ಅಚ್ಚ ಇಟ್ಕೊಂಡಿರ್ತಾರೆ, ಹೃದಯದಲ್ಲಿ ಇಟ್ಕೊಳ್ತಾರೆ. ಇದು ಅವ್ರು ನಮ್ಮ ತಂದೆಗೆ ಕೊಟ್ಟ ಬದುಕು. ಅವಾಗ ಎಲ್ಲರೂ ಮನೆಯಲ್ಲಿದ್ದ, ಇವಾಗ ಎಲ್ಲರ ಮನಸ್ಸಲ್ಲಿದೆ. ಈ ಅಭಿಮಾನಿ ದೇವರುಗಳನ್ನ ನಮ್ಮ ತಂದೆ ಹೇಳಾಯಿತು, ದೇವರುಗಳೇ ಅವ್ರನ್ನ ಇಷ್ಟ ಅವ್ರನ್ನ ಆಚರಿಸಿದ್ದಾರೆ. ಇರಬಾರ್ದಾಗಿತ್ತು, ಇನ್ನೊಂದು 20 ಪಿಕ್ಚರ್ ಕೊಡಬೇಕಾಗಿತ್ತು. ಇವಾಗ ಅಶ್ವಿನಿ ಅವ್ರು ದೊಡ್ಡ ಮನಸ್ಸು ಮಾಡಿ ಅವರು ಪಾಪ ಕಟ್ಕೊಂಡಿದ್ರು ಇಂಥ ಸಿನಿಮಾ ನೋಡಿ ನೆನ್ನೆ ಹಾಗೆ ಹೋಗ್ಲೇಬಾರ್ದು. ನಾಳಿದ್ದು ನನ್ನ ತಮ್ಮ ಮತ್ತೆ ಪಿಕ್ಚರ್ ರಿಲೀಸ್ ಮಾಡಿದ್ದಾರೆ. ನಾನಿನ್ನೂ ಅವ್ರನ್ನ ಕೇಳ್ಕೊಂಡು ಇನ್ನೊಂದು 2-3 ಪಿಕ್ಚರ್ ಜೊತೆ ರಿಲೀಸ್ ಮಾಡುವ, ಅಭಿಮಾನಿಗಳ ಜೊತೆ ಅಪ್ಪನ ಬೆರೆಯೋಕ್ಕೆ ಜಾಗ ಬಿಡು ಅಂತ ಕೇಳಬೇಕು ಅಂತ ಆಸೆ. ಅಣ್ಣ, ಅವತ್ತಿನ ನೆನಪು ಹೇಗಿತ್ತು? ಯಾಕಂದರೆ ಇದೇ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ರಿ ನೀವೆಲ್ಲ. ಅಪ್ಪಾಜಿ ಅವ್ನು ಹೋದ್ಮೇಲೆ ನನಗೆ ಅವ್ನ ಜೊತೆ ನಡೆದಿದ್ದ ವಿಷಯ ಎಲ್ಲ ಮರ್ತೋಯ್ತಪ್ಪ. ಅದು ಈ ಜನಗಳತ್ರ ಇವತ್ತು ನೋಡಿದ್ಮೇಲೆ ನನಗೆ ಹಳೇದೇ ಮರ್ತೋಗ್ಬಿಟ್ಟೆ ಅಪ್ಪಾಜಿ. ಯಾಕಂದರೆ ಅವ್ನು ಇದ್ದಾಗಿದ್ದ ದಿನ ಅಲ್ಲ, ಇವನು ಇಲ್ದಿರೋ ದಿನ ನೆನೆಸ್ಕೋಬಾರ್ದು. ನಾನು ಇವತ್ತು ಅವ್ನು ಇದ್ದಾನೆ ಅಂತಲೇ ನೋಡಿದೆ, ಎಲ್ಲೂ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ. ಅವತ್ತು ಇದೇ ಥರ ಜನ ಕಿರಿಸ್ತಾ ಇದ್ದರು, ಇವತ್ತಿನ್ನೂ ಜನ ಜಾಸ್ತಿ ಕಿರಿಸ್ತಾ ಇದ್ದಾರೆ. ಆ ಕಿರಿಚಲ್ಲಿ ಒಂದು ನೋವು ಕಾಣ್ತಿದೆ, ಒಂದು ಪ್ರೀತಿ ಕಾಣ್ತಿದೆ. ಅವತ್ತು ಬರೀ ಮನೋರಂಜನೆ ಇತ್ತು, ಇವತ್ತು ಅವ್ರ ಮನಸ್ಸಿಗೆ ರಂಜನೆ ಆಗಿದೆ.